ಓಂ ಶಾಂತಿ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಅತ್ಯಂತ ಉತ್ಸಾಹದಿಂದ ಸ್ವಾಗತ ಕೋರುತ್ತಿದ್ದೇನೆ. ಇದು ಯಾವುದೇ ಸಾಮಾನ್ಯ ಎಪಿಸೋಡ್ ಅಥವಾ ಚರ್ಚೆಯಲ್ಲ. ಹೌದು, ಖಂಡಿತ. ಬದಲಾಗಿ ನಮ್ಮ ದೈನಂದಿನ ಗದ್ದಲಗಳಿಂದ, ಆಫೀಸ್ ಒತ್ತಡಗಳಿಂದ ಒಂದು ಹೆಜ್ಜೆ ಹಿಂದಿರುಗಿ ಜ್ಞಾನದ ರತ್ನಗಳನ್ನ ಹೆಕ್ಕಿ ತೆಗೆಯುವಂತಹ ಒಂದು ವಿಶೇಷ ಪಯಣ ಅಂತಾನೆ ಹೇಳ್ಬೋದು. ನಿಜ, ಇದೊಂದು ಬಹಳ ವಿಶೇಷವಾದ ಜ್ಞಾನದ ಪಯಣ. ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುವಿಕೆ ನನಗೂ ಬಹಳನೇ ಸಂತೋಷ ಆಗ್ತಿದೆ. ಇಂದಿನ ನಮ್ಮ ಚರ್ಚೆ ಮುಖ್ಯವಾಗಿ BK ಓಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟವಾದ 28 ಫೆಬ್ರವರಿ 2026 ಅಂದ್ರೆ 28 ಫೆಬ್ರವರಿ 2026 ಸಾಕಾರ ಮುರಳಿಯ ಸಾರಾಂಶವನ್ನ ಆಧರಿಸಿದೆ. ಕರೆಕ್ಟ್. ಯಾರು ಈ ನಿರ್ದಿಷ್ಟ ತತ್ವಜ್ಞಾನವನ್ನು ಅನುಸರಿಸ್ತಾರೋ ಅವರಿಗೆ ಈ ಮುರಳಿ ಅನ್ನೋದು ದೈನಂದಿನ ಆಧ್ಯಾತ್ಮಿಕ ಅಧ್ಯಯನದ ಪಾಠ ಆಗಿರುತ್ತೆ. ಹೌದು. ಮತ್ತು ಇಂದಿನ ನಮ್ಮ ಮುಖ್ಯ ಉದ್ದೇಶ ಅಥವಾ ಮಿಷನ್ ಏನಂದ್ರೆ, ಈ ಪಠ್ಯದಲ್ಲಿ ಉಲ್ಲೇಖಿಸಿರುವಂತೆ ಈಶ್ವರೀಯ ಸಂಪ್ರದಾಯವಾಗಿ ನಮ್ಮ ಜವಾಬ್ದಾರಿಗಳೇನು, ನಮ್ಮ ದಿನನಿತ್ಯದ ಸಂಘರ್ಷಗಳಿಗೆ, ಆ ಜಗಳಗಳಿಗೆ ಮೂಲ ಕಾರಣ ಏನು ಮತ್ತು ಅದಕ್ಕಿರೋ ಪರಿಹಾರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಅದರ ಜೊತೆಗೆ ಪವಿತ್ರತೆಯ ಮೂಲಕ ಶಾಂತಿಯನ್ನ ಹೇಗೆ ಪಡಿಬೋದು ಅನ್ನೋ ಆಳವಾದ ವಿಷಯಗಳನ್ನು ಕೂಡ ನಾವಿಲ್ಲಿ ನೋಡ್ಲಿದ್ದೇವೆ. ಖಂಡಿತ. ಈ ಎಲ್ಲಾ ವಿಚಾರಗಳ ಹಿಂದಿನ ಮರ್ಮವನ್ನ ಬಿಡಿಸಿಡಲು, ಈ ಮೂಲ ಮಾಹಿತಿಯನ್ನ ವಿಶ್ಲೇಷಣೆ ಮಾಡಲು ತಜ್ಞರು ನನ್ನೊಂದಿಗೆ ಇದ್ದಾರೆ. ಧನ್ಯವಾದಗಳು. ನಾವು ಈ ಚರ್ಚೆಯನ್ನ ಆರಂಭಿಸೋ ಮುನ್ನ ನಮ್ಮ ಕೇಳುಗರಿಗೆ ಒಂದು ವಿಚಾರವನ್ನ ಸ್ಪಷ್ಟಪಡಿಸೋದು ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ. ಹೌದು, ದಯವಿಟ್ಟು ತಿಳಿಸಿ. ನಾವಿಲ್ಲಿ ಯಾವುದೇ ನಿರ್ದಿಷ್ಟ ನಂಬಿಕೆಗಳನ್ನ ಅಥವಾ ಧಾರ್ಮಿಕ ಆಚರಣೆಗಳನ್ನ ಬೆಂಬಲಿಸ್ತಾ ಇಲ್ಲ ಅಥವಾ ವಿರೋಧಿಸ್ತಾನೂ ಇಲ್ಲ. ಬದಲಾಗಿ ಆ ಮೂಲದಲ್ಲಿರೋ ವಿಚಾರಗಳನ್ನ, ಅದರ ಹಿಂದಿರುವ ತಾತ್ವಿಕ ಚೌಕಟ್ಟನ್ನ ಅತ್ಯಂತ ವಸ್ತುನಿಷ್ಠವಾಗಿ ಅಂದ್ರೆ ಆಬ್ಜೆಕ್ಟಿವ್ ಆಗಿ ರಿಪೋರ್ಟ್ ಮಾಡ್ತಿದ್ದೀವಿ ಅಷ್ಟೇ. ಈ ಪಠ್ಯ ಮನುಷ್ಯನ ಆಂತರಿಕ ಪ್ರಪಂಚದ ಬಗ್ಗೆ ಏನ್ ಹೇಳತ್ತೆ ಅನ್ನೋದನ್ನ ಅನ್ವೇಷಣೆ ಮಾಡೋದೇ ನಮ್ಮ ಗುರಿ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಮೂಲದಲ್ಲಿ ಈಶ್ವರೀಯ ಸಂಪ್ರದಾಯ ಅಥವಾ ಗಾಡ್ಲಿ ಟ್ರೆಡಿಷನ್ ಅನ್ನೋ ಒಂದು ಪದದ ಪ್ರಸ್ತಾಪ ಇದೆ. ಹೌದು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಜನರು ತಮ್ಮನ್ನ ಜಾತಿ, ಧರ್ಮ, ಭಾಷೆ, ತಾವು ಹುಟ್ಟಿದ ದೇಶ ಅಥವಾ ಕನಿಷ್ಠ ಪಕ್ಷ ತಮ್ಮ ಉದ್ಯೋಗದ ಆಧಾರದ ಮೇಲೆ ಗುರುತಿಸ್ಕೊಳ್ತಾರೆ ಅಲ್ವಾ? ನಿಜ. ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ಕನ್ನಡಿಗ, ಹೀಗೆಲ್ಲ ಹೇಳ್ತಾರೆ. ಕರೆಕ್ಟ್. ಇವೆಲ್ಲವೂ ಭೌತಿಕ ಜಗತ್ತಿಗೆ ಸಂಬಂಧಿಸಿದ ಗುರುತುಗಳು. ಆದ್ರೆ ಈ ಪಠ್ಯದಲ್ಲಿ ಹೇಳಿರೋ ಪರಿಕಲ್ಪನೆ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇದು ಆತ್ಮದ ಆಧಾರದ ಮೇಲೆ ಪರಮಾತ್ಮನಿಗೆ ಸೇರಿದ ಒಂದು ಕುಟುಂಬ ಅನ್ನೋ ಅರ್ಥವನ್ನ ನೀಡುತ್ತೆ. ಎಕ್ಸಾಕ್ಟ್ಲಿ. ಒಂದು ನಿಮಿಷ ಯೋಚಿಸಿ. ನಾವು ಭೌತಿಕ ಗುರುತುಗಳನ್ನೇ ನಮ್ಮ ಅಸ್ತಿತ್ವ ಅಂತ ನಂಬಿ ಬದುಕ್ತಿರುವಾಗ ಈ ಆತ್ಮಿಕ ಗುರುತಿಸುವಿಕೆ ಅನ್ನೋದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಚೌಕಟ್ಟಿನ ಪ್ರಕಾರ ನಾವು ಅಜ್ಞಾನದ ಗಾಢ ನಿದ್ದೆಯಲ್ಲಿದ್ದಾಗ, ಅಂದ್ರೆ ಕೇವಲ ಈ ಭೌತಿಕ ದೇವ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಸಾಮಾಜಿಕ ಸ್ಥಾನಮಾನಗಳೇ ಸರ್ವಸ್ವ, ಇದೇ ಅಂತಿಮ ಸತ್ಯ ಎಂದು ಭಾವಿಸಿರುವಾಗ ನಮಗೆ ಈ ಈಶ್ವರೀಯ ಸಂಪ್ರದಾಯದ ಅರಿವಿರೋದಿಲ್ಲ. ಅಂದ್ರೆ ನಾವೆಲ್ಲರೂ ಒಂದ್ ರೀತಿಯ ಮಂಪ್ರಿನಲ್ಲಿರ್ತೀವಿ ಅಂತನಾ? ನಮ್ಮದೊಳಗಿನ ಕತ್ತಲೆ ಕರಗೋಕೆ ಶುರುವಾಗುತ್ತೆ. ಜ್ಞಾನ ಸೂರ್ಯ ಅಂದ್ರೆ ಇಲ್ಲಿ ಆಕಾಶದಲ್ಲಿರೋ ಸೂರ್ಯ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಜ್ಞಾನ ಸೂರ್ಯ ಅಂದ್ರೆ ಇಲ್ಲಿ ಪರಮಸತ್ಯದ ಅರಿವು. ನಾವೆಲ್ಲರೂ ಮೂಲತಃ ಶಾಶ್ವತವಾದ ಚೈತನ್ಯ ಶಕ್ತಿಗಳು ಅಥವಾ ಆತ್ಮಗಳು, ಮತ್ತು ಆ ಪರಮ ಚೈತನ್ಯದ ಮಕ್ಕಳು ಅನ್ನೋ ಪ್ರಜ್ಞೆ ಜಾಗೃತವಾಗುತ್ತೆ. ಓ, ಇದು ಕೇವಲ ಒಂದು ತಾತ್ವಿಕ ವಿಚಾರ ಅಲ್ಲ ಅಂತ ನನಗನ್ನಿಸ್ತಿದೆ. ಖಂಡಿತ ಅಲ್ಲ. ನೀವು ನಿಮ್ಮನ್ನ ಒಂದು ಆತ್ಮ ಅಂತ ನೋಡ್ಕೊಳ್ಳೋಕೆ ಶುರು ಮಾಡಿದಾಗ ಎದುರಿನವರನ್ನು ಅದೇ ದೃಷ್ಟಿಯಿಂದ ನೋಡ್ತೀರಿ ಅಲ್ವಾ? ಹೌದು, ಅವರಿಗೂ ಕೂಡ ಅದೇ ಮೂಲ ಇದೆ ಅಂತ ಅರಿವಾಗುತ್ತೆ. ನಿಖರವಾಗಿ. ಆಗ ಈ ಜಾತಿ, ಧರ್ಮ, ಬಣ್ಣದ ಭೇದಭಾವಗಳು ತಾನಾಗೇ ಕಳಚಿ ಬೀಳುತ್ತವೆ ಅಂತ ಈ ಪಠ್ಯ ವಾದಿಸುತ್ತೆ. ಒಂದು ವೇಳೆ ಆ ಚೇತನ ಜಾಗೃತವಾದರೆ ಆ ಹೊಸ ದೃಷ್ಟಿಕೋನ ನಮ್ಮ ಮೇಲೊಂದು ದೊಡ್ಡ ಜವಾಬ್ದಾರಿಯನ್ನು ತರುತ್ತೆ ಅಲ್ವಾ? ಹೌದು, ಬಹುದೊಡ್ಡ ಜವಾಬ್ದಾರಿ. ಈ ಪಠ್ಯದ ಪ್ರಕಾರ ನಾವು ಎಚ್ಚೆತ್ತ ನಂತರ ಇತರರನ್ನೂ ಎಚ್ಚರಿಸುವ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಆದ್ರೆ ಇಲ್ಲಿ ನನಗೊಂದು ಅನುಮಾನ ಇದೆ. ಹೇಳಿ. ವಾಸ್ತವದಲ್ಲಿ ಯಾರಾದ್ರೂ ತಪ್ಪುದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನಮಗೆ ಅನ್ಸಿದ್ರೆ ನಾವು ಅವರನ್ನ ತಕ್ಷಣವೇ ತಿದ್ದೋಕೆ ಹೋಗ್ತೀವಿ. ಕೆಲವೊಮ್ಮೆ ಕಠಿಣ ಪದಗಳನ್ನ ಕೂಡ ಬಳಸ್ತೀವಿ. ಸಹಜ, ನಮ್ಗೆ ಕೋಪ ಬರುತ್ತೆ. ಆದ್ರೆ ಮೂಲದಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಇದೆ. ಆಳವಾದ ನಿದ್ದೆಯಲ್ಲಿರೋವರನ್ನ ಒರಟಾಗಿ ಎಬ್ಬಿಸಿದ್ರೆ ಅವರು ಸಿಡುಕ್ತಾರೆ ಅನ್ನೋ ಮಾತು. ಹಾಗಾದ್ರೆ
ಈ ಆಧ್ಯಾತ್ಮಿಕ ಎಚ್ಚರಿಸುವಿಕೆ ಹೇಗಿರಬೇಕು? ಉಪದೇಶ ಮಾಡದೆ ಜನರನ್ನು ಬದಲಾಯಿಸಲು ಸಾಧ್ಯವೇ? ಈ ಪಠ್ಯದಲ್ಲಿ ಅಡಗಿರೋ ಅತ್ಯಂತ ಸೂಕ್ಷ್ಮವಾದ ಮನಃಶಾಸ್ತ್ರ ಇರೋದೇ ಇಲ್ಲಿ. ಯಾರಾದರೂ ಆಳವಾದ ನಿದ್ದೆಯಲ್ಲಿ ಯಾವುದೋ ಕೆಟ್ಟ ಕನ್ಸ್ಕೊಂಡು ಒದ್ದಾಡ್ತಿರುವಾಗ ನೀವು ಹೋಗಿ ಅವರನ್ನ ಒರಟಾಗಿ ಅಲ್ಗಾಡಿಸಿ ಎಬ್ಬಿಸಿದ್ರೆ ಏನಾಗತ್ತೆ? ಅವರು ಖಂಡಿತ ಗಾಬರಿ ಆಗ್ತಾರೆ ಅಥವಾ ನಮ್ಮ ಮೇಲೆ ರೇಗ್ತಾರೆ. ಅದೇ ಥರ ಭೌತಿಕ ಪ್ರಪಂಚದ ಸ್ಪರ್ಧೆ, ಒತ್ತಡ ಅನ್ನೋ ನಿದ್ದೆಯಲ್ಲಿರುವವರಿಗೆ ಹೋಗಿ ನೇರವಾಗಿ ನೀವು ಮಾಡ್ತಾ ಇರೋದು ತಪ್ಪು, ಆಧ್ಯಾತ್ಮಿಕತೆ ಕಡೆ ಬನ್ನಿ ಅಂತ ಉಪದೇಶ ನೀಡಿದ್ರೆ ಅವರು ಖಂಡಿತವಾಗಿಯೂ ಅದನ್ನ ವಿರೋಧಿಸ್ತಾರೆ. ಅಂದ್ರೆ ನಮ್ಮ ಉದ್ದೇಶ ಒಳ್ಳೆದೇ ಇದ್ರೂ ಅವರದನ್ನ ಸ್ವೀಕರಿಸಲ್ಲ. ಹೌದು. ಈ ಮೂಲ ಒತ್ತಿ ಹೇಳೋದೇನೆಂದ್ರೆ ಜ್ಞಾನವನ್ನ ಇತರರ ಮೇಲೆ ಬಲವಂತವಾಗಿ ಹೇರಬಾರ್ದು. ಬದಲಿಗೆ ನಮ್ಮ ಶಾಂತಿಯುತ ಮುಖಭಾವ, ಅಪಾರ ತಾಳ್ಮೆ ಮತ್ತು ಆ ಈಶ್ವರೀಯ ಪ್ರೇಮದ ಮೂಲಕ ಅವರನ್ನ ಅತ್ಯಂತ ಮೃದುವಾಗಿ ಎಚ್ಚರಿಸಬೇಕು. ಅಂದ್ರೆ ಬಾಯ್ಬಿಟ್ಟು ಹೇಳೋದಕ್ಕಿಂತ ನಮ್ಮ ಬದುಕುವ ರೀತಿಯೇ ಅವರಿಗೆ ಒಂದು ಪಾಠವಾಗಬೇಕು ಅಂತ ಹೇಳ್ತಿದ್ದೀರಾ? ನಿಖರವಾಗಿ. ನಿಮ್ಮ ಆಂತರಿಕ ಸ್ಥಿತಿಯೇ ನಿಮ್ಮ ಅತಿದೊಡ್ಡ ಸೇವೆಯಾಗಬೇಕು. ಅದ್ಭುತ. ಒಂದು ಕತ್ತಲೆಯ ಕೋಣೆಯಲ್ಲಿ ನೀವು ಯಾರನ್ನಾದ್ರೂ ಎಬ್ಬಿಸ್ಬೇಕಾದ್ರೆ ಕೂಗಾಡುವ ಬದಲು ಕೇವಲ ಒಂದು ದೀಪವನ್ನ ಹಚ್ಚಿಟ್ರೆ ಸಾಕು. ಆ ಬೆಳಕಿಗೆ ಅವರೇ ಕಣ್ತೆರತಾರಲ್ವಾ? ಹೌದು, ಬೆಳಕು ತನ್ನ ಕೆಲಸ ತಾನು ಮಾಡುತ್ತೆ. ಹಾಗೆಯೇ ನಿಮ್ಮೊಳಗಿನ ಅಚಲವಾದ ಶಾಂತಿ ಮತ್ತು ಸಹನೆಯನ್ನ ನೋಡಿ ಇವರು ಇಷ್ಟು ಪ್ರಶಾಂತವಾಗಿರೋಕೆ ಹೇಗೆ ಸಾಧ್ಯ ಅನ್ನೋ ಕುತೂಹಲದಿಂದ ಇತರರು ತಾವಾಗಿಯೇ ಆ ಜ್ಞಾನದ ಕಡೆಗೆ ಆಕರ್ಷಿತರಾಗಬೇಕು. ಇದನ್ನೇ ನಿಜವಾದ ಸೇವೆ ಅಂತ ಈ ಪಠ್ಯ ಕರೆಯುತ್ತೆ. ಇಲ್ಲಿಯೇ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗೋದು. ನಾವು ದಿನನಿತ್ಯ ನಮ್ಮ ಮನೆಗಳಲ್ಲಿ, ಆಫೀಸ್ಗಳಲ್ಲಿ ಅಥವಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಎದುರಿಸುವ ಸಣ್ಣ ಪುಟ್ಟ ಘರ್ಷಣೆಗಳನ್ನ ಒಮ್ಮೆ ಗಮನಿಸೋಣ. ಪ್ರತಿದಿನ ಆಗ್ತಾನೇ ಇರುತ್ತೆ. ಈ ಘರ್ಷಣೆಗಳ ಮೂಲ ಎಲ್ಲಿದೆ? ಮೂಲ ಪಠ್ಯದಲ್ಲಿ ಮಾಯೆಯ ಗ್ರಹಚಾರ ಅನ್ನುವೊಂದು ಆಸಕ್ತಿದಾಯಕ ಪದವನ್ನ ಬಳಸಲಾಗಿದೆ. ಹೌದು, ಮಾಯೆಯ ಗ್ರಹಚಾರ. ಆರಂಭದಲ್ಲಿ ನನ್ಗೇನನ್ಸ್ತು ಅಂದ್ರೆ ಇದೇನೋ ಜ್ಯೋತಿಷ್ಯದಲ್ಲಿ ಹೇಳುವ ಆಕಾಶದ ಕೆಟ್ಟ ಗ್ರಹಗಳ ದೆಸೆ ಇರಬೇಕು ಅನ್ಕೊಂಡಿದ್ದೆ. ಬಹಳಷ್ಟು ಜನ ಹಾಗೆ ಅನ್ಕೊಳ್ತಾರೆ. ಆದ್ರೆ ಇಲ್ಲಿ ಹೇಳಿಗೋ ಪ್ರಕಾರ ಇದು ನಮ್ಮದೇ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳು. ನಮ್ಮ ಆಲೋಚನೆಗಳೇ ನಮಗೆ ಗ್ರಹಚಾರವಾಗಿ ಕಾಡೋದು ಹೇಗೆ? ಈ ಇಡೀ ತತ್ವಜ್ಞಾನದ ತಿರುಳು ಇರೋದೇ ಇಲ್ಲಿ. ಘರ್ಷಣೆಯ ಮೂಲ ಕಾರಣವನ್ನ ಈ ಪಠ್ಯ ದೇಹ ಅಭಿಮಾನ ಅಥವಾ ಬಾಡಿ ಕಾನ್ಷಿಯಸ್ನೆಸ್ ಅಂತ ಕರೆಯುತ್ತೆ. ದೇಹ ಅಭಿಮಾನ ಅಂದ್ರೆ ನಾವು ಯಾವಾಗ ನಮ್ಮನ್ನ ಕೇವಲ ಈ ದೇಹ, ನಮ್ಮ ಹುದ್ದೆ, ನಮ್ಮ ಅಧಿಕಾರ ಅಂತ ಸೀಮಿತಗೊಳಿಸ್ಕೊಳ್ತೀವೋ ಆಗ ನಮ್ಮೊಳಗೆ ಒಂದು ಅಹಂಕಾರ ಹುಟ್ಕೊಳ್ಳುತ್ತೆ. ಓ, ನಾನೇ ಶ್ರೇಷ್ಠ ಅನ್ನೋ ಭಾವನೆ. ಹೌದು, ನಾನೇ ಹೇಳಿದ್ದೆ ಸರಿಯಾಗ್ಬೇಕು, ನನಗೆ ಮನ್ನಣೆ ಸಿಗ್ಲಿಲ್ಲ, ಅವರು ನನ್ನ ಅಗೌರವಿಸಿದ್ರು, ಇಂಥ ಭಾವನೆಗಳು ಶುರುವಾಗ್ತವೆ. ಈ ಅಹಂಕಾರವೇ ಮಾಯೆಗೆ ಹೆದ್ದಾರಿ ಅಂತ ಪಠ್ಯ ಹೇಳುತ್ತೆ. ಅಂದ್ರೆ ಇಬ್ರು ವ್ಯಕ್ತಿಗಳ ನಡುವೆ ಜಗಳ ಆಗ್ತಾ ಇದ್ರೆ ಅದು ಕೇವಲ ಆ ವಿಷಯದ ಮೇಲಿನ ಜಗಳ ಅಲ್ಲ, ಅದು ಇಬ್ಬರ ಅಹಂಕಾರಗಳ ನಡುವಿನ ಘರ್ಷಣೆ ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಪ್ರತಿಯೊಬ್ಬರೂ ತಮ್ಮ ನಾನು ಅನ್ನೋದನ್ನೇ ದೊಡ್ಡದು ಅಂದುಕೊಂಡಾಗ ಆ ಅಹಂಕಾರದ ಬಿರುಕಿನಿಂದಲೇ ನಕಾರಾತ್ಮಕತೆ ನಮ್ಮೊಳಗೆ ಪ್ರವೇಶಿಸಿ ನಮ್ಮ ಶಾಂತಿಯನ್ನ ಕದಡುತ್ತೆ. ನಿಜ. ಹಾಗಾಗಿ ಈ ಪಠ್ಯದ ಪ್ರಕಾರ ಘರ್ಷಣೆ ಅಥವಾ ದುಃಖ ಹೊರಗಿನ ಪ್ರಪಂಚದಿಂದ, ಬೇರೆ ವ್ಯಕ್ತಿಗಳಿಂದ ಬರೋದಿಲ್ಲ. ಬದಲಿಗೆ ನಮ್ಮ ಒಳಗಿನ ಆ ದೇಹ ಅಭಿಮಾನದ ದೌರ್ಬಲ್ಯದಿಂದಲೇ ಶುರುವಾಗುತ್ತೆ. ಇದನ್ನೇ ಅವರು ಮಾಯೆಯ ಗ್ರಹಚಾರ ಅನ್ನೋದು. ಹೌದು, ನಮ್ಮ ಸ್ವಂತ ಅಹಂಕಾರವೇ ನಮಗೆ ಅತಿ ದೊಡ್ಡ ಶತ್ರು, ಬೇರೆ ಯಾವ ಗ್ರಹಗಳೂ ಅಲ್ಲ. ಇದು ಕೇಳೋಕೆ ಸರಿ, ಆದ್ರೆ ರಿಯಲ್ ಲೈಫ್ಗೆ ಬಂದಾಗ ಇದು ಕಷ್ಟ ಅಲ್ವಾ? ಕಚೇರಿಯಲ್ಲಿ ಬಾಸ್ ವಿನಾಕಾರಣ ಕಿರ್ಚಾಡ್ತಿರುವಾಗ ಅಥವಾ ಯಾರೋ ನಮ್ಗೆ ಮೋಸ ಮಾಡ್ದಾಗ ಅಹಂಕಾರವನ್ನ ಬದಿಗಿಟ್ಟು ಶಾಂತವಾಗಿರೋದು ಹೇಗೆ? ಕಷ್ಟನೇ. ಆದ್ರೆ ಅದಕ್ಕೂ ಒಂದು ದಾರಿ ಇದೆ. ಅದಕ್ಕೆ ಮೂಲದಲ್ಲಿ ಒಂದು ಪರಿಹಾರವನ್ನ ಸೂಚಿಸಲಾಗಿದೆ ಅಲ್ವಾ? ನೆನಪಿನ ಯಾತ್ರೆ ಅಥವಾ ಯಾದ್ ಕಿ ಯಾತ್ರಾ ಅಂತ. ಇದು ನನ್ಗೆ ಒಂದ್ ರೀತಿಯ ಮಾನಸಿಕ ಪಾಸ್ ಬಟನ್, ಅಂದ್ರೆ ಮೆಂಟಲ್ ಪಾಸ್ ಬಟನ್ ತರ ಕಾಣುತ್ತೆ. ಹೌದು, ಅದೊಂದು ಅದ್ಭುತವಾದ ಕ್ಲೂಲ್. ಆದ್ರೆ ಆಕ್ಷನ್ ನಡೀತಿರುವಾಗ, ಎದುರಿನವರು ಬೆಂಕಿಯುಗುಳುತ್ತಿರುವಾಗ ಈ ಪಾಸ್ ಬಟನ್ ಅನ್ನ ಪ್ರಾಯೋಗಿಕವಾಗಿ ಬಳಸೋದು ಹೇಗೆ? ಖಂಡಿತ ಅದು ಸುಲಭವಲ್ಲ, ಆದರೆ ಅದು ಅತ್ಯಂತ ಪರಿಣಾಮಕಾರಿ ರಕ್ಷಣಾ ಕವಚ ಅಂತ ಈ ಚೌಕಟ್ಟು ವಿವರಿಸುತ್ತೆ. ಆ ಕ್ಷಣದಲ್ಲಿ ನಾವು ದೇಹ ಅಭಿಮಾನದಿಂದ ಹೊರಬಂದು ದೇಹಿ ಅಭಿಮಾನಿ ಅಂದ್ರೆ ಸೋಲ್ ಕಾನ್ಷಿಯಸ್ ಆಗಬೇಕು. ಇದನ್ನ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಇದನ್ನೊಂದು ಉದಾಹರಣೆ ಮೂಲಕ ನೋಡೋಣ. ಒಬ್ಬ ವೈದ್ಯರ ಬಳಿಗೆ ವಿಪರೀತ ನೋವಿನಿಂದ ಒದ್ದಾಡ್ತಾ ಇರೋ ರೋಗಿಯೊಬ್ಬ ಬರ್ತಾನೆ ಅಂತ ಇಟ್ಕೊಳ್ಳಿ. ಆ ರೋಗಿ ನೋವನ್ನ ತಾಳಲಾರದೆ ವೈದ್ಯರಿಗೆ ಬೈಬೋದು, ಒದಿಬೋದು. ಆದ್ರೆ ವೈದ್ಯರು ಆ ರೋಗಿ ಮೇಲೆ ಕೋಪಗೊಳ್ತಾರಾ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಆ ರೋಗಿ ನೋವಿನ ಪ್ರಭಾವದಲ್ಲಿ ಹಾಗೆ ಮಾಡ್ತಿದ್ದಾನೆ ಅನ್ನೋ ಅರಿವು ವೈದ್ಯರಿಗೆ ಇರುತ್ತೆ.
ಓಹ್, ಅದ್ಭುತವಾದ ಹೋಲಿಕೆ. ಅಂದ್ರೆ ಎದುರಿನ ವ್ಯಕ್ತಿ ಕೋಪಗೊಂಡಾಗ ನಾವು ಕೂಡ ಆ ವೈದ್ಯರ ದೃಷ್ಟಿಕೋನವನ್ನೇ ಹೊಂದಿರಬೇಕು. ಹೌದು, ಆ ನೆನಪಿನ ಯಾತ್ರೆ ಅಂದ್ರೆ ಅದೇ. ನನ್ನ ಮೇಲೆ ಕೋಪಗೊಳ್ತಾ ಇರೋ ವ್ಯಕ್ತಿಯನ್ನ ಕೇವಲ ಒಬ್ಬ ಕೋಪಿಷ್ಟ ಮನುಷ್ಯನಾಗಿ ನೋಡುವ ಬದಲು ಅವರನ್ನ ನೋವಿನಲ್ಲಿರೋ ಆತ್ಮ ಅಂತ ನೋಡಬೇಕು. ನಿಖರವಾಗಿ. ಇವರು ಕೂಡ ಮೂಲತಃ ಒಂದು ಶಾಂತ ಆತ್ಮ. ಆದರೆ ಸದ್ಯಕ್ಕೆ ಅಹಂಕಾರ ಅಥವಾ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಆಂತರಿಕ ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಅನ್ನೋ ಒಂದು ಕರುಣಾಮಯಿ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳೋದು. ಇದರಿಂದ ನಮ್ಮ ಕೋಪ ತಾನಾಗೆ ಕಡಿಮೆಯಾಗತ್ತೆ. ಹೌದು, ಯಾವಾಗ ನೀವು ಎದುರಿನವರನ್ನ ನೋವಿನಲ್ಲಿರುವ ವ್ಯಕ್ತಿ ಅಂತ ನೋಡ್ತಿರೋ ಆಗ ನಿಮ್ಮ ಪ್ರತಿಕ್ರಿಯೆ ದಿಕ್ಕೇ ಬದಲಾಗತ್ತೆ. ನೀವು ಅವರ ಕೋಪದ ಬೆಂಕಿಗೆ ನಿಮ್ಮ ಪ್ರತಿಕ್ರಿಯೆಯ ತುಪ್ಪವನ್ನ ಸುರಿಯೋದಿಲ್ಲ. ಅರ್ಥವಾಯ್ತು. ಅಂದ್ರೆ ನಾವು ಆ ಪರಿಸ್ಥಿತಿಗೆ ಕುರುಡಾಗಿ ರಿಯಾಕ್ಟ್ ಮಾಡೋ ಬದಲು ಪ್ರಜ್ಞಾಪೂರ್ವಕವಾಗಿ ಸ್ಪಂದಿಸೋಕೆ ಅಂದ್ರೆ ರೆಸ್ಪಾಂಡ್ ಮಾಡೋಕೆ ಕಲ್ತೀವಿ. ಎಂಥ ಅದ್ಭುತವಾದ ಕಾನ್ಸೆಪ್ಟ್. ನಿಜಕ್ಕೂ. ಆದ್ರೆ ಇಂತಹ ಆಳವಾದ ವಿಚಾರಗಳು ಜಗತ್ತಿಗೆ ಯಾಕೆ ಅರ್ಥವಾಗ್ತಾ ಇಲ್ಲ? ಇಲ್ಲಿ ಮೂಲ ಪಠ್ಯದಲ್ಲಿ ಹೊರಗಿನ ಜಗತ್ತಿನ ಸರ್ಕಾರಗಳು ಮತ್ತು ಪಾಂಡವ ಗವರ್ಮೆಂಟ್ ನಡುವಿನ ವ್ಯತ್ಯಾಸವನ್ನ ಎತ್ತಿ ತೋರಿಸಲಾಗಿದೆ. ಹೌದು, ಅದೊಂದು ಸುಂದರವಾದ ರೂಪಕ. ಜಗತ್ತು ವಾದವಿವಾದಗಳಲ್ಲಿ ಯುದ್ಧಗಳಲ್ಲಿ ಮುಳುಗಿದ್ರೆ ಈಶ್ವರೀಯ ಮಾರ್ಗವು ವಿಚಾರಸಾಗರ ಮಂಥನದ ಮೂಲಕ ಅಮೃತವನ್ನ ತೆಗೆಯುವ ಗುರಿಯನ್ನ ಹೊಂದಿದೆ ಎನ್ನಲಾಗಿದೆ ಅಂತ ಹೇಳಲಾಗಿದೆ. ಈ ಪಾಂಡವ ಗವರ್ಮೆಂಟ್ ಅಂದ್ರೆ ಏನು? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಇಲ್ಲಿ ಪಾಂಡವ ಗವರ್ಮೆಂಟ್ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಅಥವಾ ಭೌತಿಕ ಆಡಳಿತ ಅಲ್ಲ. ಓ, ಹಾಗಾದ್ರೆ ಇದು ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯುವ, ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವ ಆಧ್ಯಾತ್ಮಿಕ ಸಾಧಕರ ಒಂದು ಸಾಂಕೇತಿಕ ಗುಂಪಷ್ಟೇ. ಹೊರಜಗತ್ತು ಕಾನೂನುಗಳ ಮೂಲಕ, ಶಿಕ್ಷೆಯ ಮೂಲಕ, ಭಿನ್ನಾಭಿಪ್ರಾಯಗಳ ಮೂಲಕ ಶಾಂತಿ ತರೋಕೆ ಪ್ರಯತ್ನಿಸುತ್ತೆ. ಆದರೆ ಈ ಆಧ್ಯಾತ್ಮಿಕ ಮಾರ್ಗವು ವಿಚಾರಸಾಗರ ಮಂಥನ ಅಂದ್ರೆ ಜ್ಞಾನದ ಆಳವಾದ ಚಿಂತನೆ ಮತ್ತು ಸ್ವಯಂ ಪರಿವರ್ತನೆಯ ಮೂಲಕ ಆಂತರಿಕ ಶಾಂತಿಯನ್ನು ತರುವ ಗುರಿಯನ್ನ ಹೊಂದಿದೆ. ಮತ್ತು ಇದೇ ಸಂದರ್ಭದಲ್ಲಿ ಇಡೀ ಜಗತ್ತು ಕುಂಭಕರ್ಣನ ನಿದ್ದೆಯಲ್ಲಿದೆ ಅನ್ನೋ ರೂಪಕವನ್ನ ಕೂಡ ಬಳಸಲಾಗಿದೆ. ಹೌದು, ಕುಂಭಕರ್ಣನ ನಿದ್ದೆ. ಕುಂಭಕರ್ಣನ ನಿದ್ದೆ ಅಂದ್ರೆ ಸಾಮಾನ್ಯವಾಗಿ ಆಲಸ್ಯ ಅಂತ ನಾವು ಅಂದುಕೊಳ್ತೀವಿ ಅಲ್ವಾ? ಆದ್ರೆ ಇಲ್ಲಿನ ಅರ್ಥ ಬೇರೆಯೇ ಇದೆ, ಕರೆಕ್ಟಾ? ಹೌದು, ಖಂಡಿತ. ಕುಂಭಕರ್ಣನ ನಿದ್ದೆ ಅಂದ್ರೆ ಅಕ್ಷರಶಃ ಹಾಸಿಗೆ ಮೇಲೆ ಮಲ್ಗಿರೋದಲ್ಲ. ಜಗತ್ತಿನಲ್ಲಿ ಜನರು ಶಾಂತಿಗಾಗಿ ದೇವರನ್ನ ಪ್ರಾರ್ಥಿಸ್ತಾರೆ, ನಾನಾ ರೀತಿಯ ಭಕ್ತಿ ಮಾರ್ಗಗಳನ್ನ ಅನುಸರಿಸ್ತಾರೆ. ಆದ್ರೆ ಈ ಪಠ್ಯದ ಚೌಕಟ್ಟಿನ ಪ್ರಕಾರ ಪ್ರಸ್ತುತ ನಡೀತಾ ಇರೋ ಈ ಸಮಯವನ್ನ ಸಂಗಮ ಯುಗ ಅಥವಾ ಕಾನ್ಫ್ಲುಯೆನ್ಸ್ ಏಜ್ ಅಂತ ಕರೆಯಲಾಗುತ್ತೆ. ಸಂಗಮ ಯುಗ ಅಂದ್ರೆ ಎರಡು ಯುಗಗಳ ನಡುವಿನ ಸಮಯನ? ಹೌದು, ಇದು ಹಳೆಯ ವಿನಾಶಕಾರಿ ಜಗತ್ತು ಮತ್ತು ಮುಂಬರುವ ಹೊಸ ಪ್ರಪಂಚದ ನಡುವಿನ ಸಂಧಿಕಾಲ. ಓ, ಆಸಕ್ತಿದಾಯಕವಾಗಿದೆ. ಭಗವಂತನು ಪ್ರಾಯೋಗಿಕವಾಗಿ ಈ ಸಮಯದಲ್ಲಿ ಮನುಷ್ಯರಿಗೆ ರಾಜಯೋಗದ ಶಿಕ್ಷಣವನ್ನ ನೀಡ್ತಿದ್ದಾನೆ, ಕರ್ಮಗಳ ಗುಟ್ಟನ್ನ ಬಿಡಿಸಿಡ್ತಿದ್ದಾನೆ ಅನ್ನೋದು ಇವರ ನಂಬಿಕೆ. ಆದರೆ ಜನಸಾಮಾನ್ಯರು ಈ ವಾಸ್ತವವನ್ನ ಅರಿಯದೆ ಕೇವಲ ಹಳೆಯ ಆಚರಣೆಗಳಲ್ಲಿಯೇ ಮುಳುಗಿದ್ದಾರೆ. ಅಂದ್ರೆ ಕಣ್ಣೆದುರೇ ಪರಿಹಾರ ಇದ್ರೂ ಅದನ್ನ ನೋಡಲಾಗದ ಸ್ಥಿತಿ. ಎಕ್ಸಾಕ್ಟ್ಲಿ. ಆ ಅಜ್ಞಾನದ ಸ್ಥಿತಿಯನ್ನೇ ಅವರು ಕುಂಭಕರ್ಣನ ನಿದ್ದೆ ಅಂತ ಕರೆದಿರೋದು. ಇದು ಖಂಡಿತವಾಗಿಯೂ ಒಂದು ವಿಭಿನ್ನವಾದ ದೃಷ್ಟಿಕೋನ. ಮತ್ತು ಇದೇ ಸಂಗಮ ಯುಗಕ್ಕೆ ಸಂಬಂಧಿಸಿದ ಒಂದು ಅತ್ಯಂತ ಆಳವಾದ, ಸ್ವಲ್ಪ ಗೊಂದಲಮಯವಾದ ರಹಸ್ಯವನ್ನ ಕೂಡ ಪಠ್ಯದಲ್ಲಿ ಬಿಡಿಸಿಡಲಾಗಿದೆ. ಯಾವುದಾ ರಹಸ್ಯ? ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಅನ್ನೋ ತತ್ವ. ಸಾಮಾನ್ಯ ಜನರಿಗೆ ಬ್ರಹ್ಮ ಮತ್ತು ವಿಷ್ಣು ಅಂದ್ರೆ ಪುರಾಣಗಳಲ್ಲಿ ಬರುವ ದೇವತೆಗಳು, ಒಬ್ಬ ಸೃಷ್ಟಿಕರ್ತ ಮತ್ತೊಬ್ಬ ಪಾಲಕ. ಹೌದು, ನಾವೆಲ್ಲ ಹಾಗೆ ಅನ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಬ್ರಹ್ಮನೋ ವಿಷ್ಣುವಾಗೋದು ಮತ್ತೆ ವಿಷ್ಣುವು ಬ್ರಹ್ಮನಾಗೋದು ಅಂದ್ರೆ ಏನು? ದಯವಿಟ್ಟು ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ? ಖಂಡಿತ. ಈ ಇಡೀ ಜ್ಞಾನದ ಅತ್ಯಂತ ರೋಚಕವಾದ ಮತ್ತು ದಾರ್ಶನಿಕ ಭಾಗವಿದು. ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಅನ್ನೋದು ಆಕಾಶದಲ್ಲಿರೋ ಬೇರೆ ಬೇರೆ ಭೌತಿಕ ವ್ಯಕ್ತಿಗಳಲ್ಲ. ಹೋ, ಅಲ್ವಾ? ಇಲ್ಲ, ಬದಲಿಗೆ ಇದು ಮಾನವ ಆತ್ಮದ ಪ್ರಯಾಣದ ಎರಡು ಭಿನ್ನ ಹಂತಗಳು. ಇದನ್ನೊಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಮೆಡಿಕಲ್ ಕಾಲೇಜಿಗೆ ಸೇರ್ತಾನೆ ಅಂತ ಇಟ್ಕೊಳ್ಳಿ. ಸರಿ. ಅವನ ಹಗಲಿರುಳು ಕಷ್ಟಪಟ್ಟು ಓದ್ತಾನೆ, ಪರೀಕ್ಷೆಗಳನ್ನ ಬರೀತಾನೆ, ತಪ್ಪುಗಳನ್ನ ತಿದ್ದುಕೊಳ್ತಾನೆ. ಈ ಕಠಿಣ ಪರಿಶ್ರಮದ ಆ ಕಲಿಯೋ ಹಂತ ಇದೆಯಲ್ಲ, ಅದನ್ನ ನೀವು ಬ್ರಹ್ಮಸ್ಥಿತಿ ಅಂತ ಕರಿಬೋದು. ಓ, ಅಂದ್ರೆ ಸಂಗಮ ಯುಗದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನ ಅಳವಡಿಸ್ಕೊಳ್ಳೋಕೆ, ತಮ್ಮೊಳಗಿನ ನಕಾರಾತ್ಮಕತೆಯನ್ನ ಅಳಿಸೋಕೆ ಪಡುವ ಶ್ರಮವೇ ಬ್ರಹ್ಮನ ಸ್ಥಿತಿ ಅಂತನಾ? ನಿಖರವಾಗಿ. ಆ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನು ಮುಗಿಸಿ ಒಬ್ಬ ಪರಿಣಿತ ಸರ್ಜನ್ ಅಥವಾ ವೈದ್ಯನಾದಾಗ ಅವನಲ್ಲಿ ಅದೇ ಹಳೆ ಗೊಂದಲಗಳಿರೋದಿಲ್ಲ. ಅವನು ಪರಿಪೂರ್ಣನಾಗಿರ್ತಾನೆ.
ಅನ್ನೋದು ಇದರ ಅರ್ಥ. ಅದ್ಭುತವಾದ ವಿವರಣೆ. ವಿದ್ಯಾರ್ಥಿ ಮತ್ತು ವೈದ್ಯ ಇಬ್ಬರೂ ಒಬ್ಬರೇ, ಆದರೆ ಅವರ ಹಂತಗಳು ಬೇರೆ. ಹೌದು, ಅದೇ ತತ್ವ. ಇಲ್ಲಿ ಪಠ್ಯದಲ್ಲಿ ವಿಷ್ಣುವಿನ 4 ತೋಳುಗಳ ಬಗ್ಗೆಯೂ ಒಂದು ಪ್ರಮುಖ ಉಲ್ಲೇಖ ಇದೆ. ಆ 4 ತೋಳುಗಳು ಭೌತಿಕ ತೋಳುಗಳಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಪುರಾಣಗಳಲ್ಲಿ ನಾವು 4 ತೋಳುಗಳಿರೋ ದೇವರ ಚಿತ್ರಗಳನ್ನು ನೋಡ್ತೀವಿ. ಆದರೆ ವಾಸ್ತವದಲ್ಲಿ ಯಾವ ಭೌತಿಕ ಮನುಷ್ಯನಿಗೂ ಆ ತರಹ 4 ತೋಳುಗಳಿರುವುದಿಲ್ಲ ಅಂತ ಈ ಜ್ಞಾನ ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಆ 4 ತೋಳುಗಳ ಸಂಕೇತ ಏನು? ಆ 4 ತೋಳುಗಳು ಪವಿತ್ರ ಪ್ರವೃತ್ತಿ ಮಾರ್ಗವನ್ನ ಸಂಕೇತಿಸ್ತವೆ. ಅಂದ್ರೆ ಕುಟುಂಬ ಜೀವನದಲ್ಲಿ ಅಥವಾ ಗೃಹಸ್ಥದಲ್ಲಿ ಗಂಡು ಮತ್ತು ಹೆಣ್ಣಿನ ಅಂದ್ರೆ ಲಕ್ಷ್ಮಿ ಮತ್ತು ನಾರಾಯಣರ ಸಮಾನ ಪಾಲ್ಗೊಳ್ಳುವಿಕೆ ಮತ್ತು ಒಗ್ಗಟ್ಟು. ಓ, ಸಮಾನತೆಯ ಸಂಕೇತ. ಹೌದು, 2 ತೋಳುಗಳು ಲಕ್ಷ್ಮಿಯದು, 2 ತೋಳುಗಳು ನಾರಾಯಣನದು. ಇದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಾಗಿ ಸ್ತ್ರೀ ಮತ್ತು ಪುರುಷರು ಸಮಾನವಾಗಿ ಅತ್ಯಂತ ಪವಿತ್ರತೆಯಿಂದ ಪರಸ್ಪರ ಸಹಕಾರದಿಂದ ಸಂಸಾರವನ್ನ ಮುನ್ನಡೆಸುವ ಆದರ್ಶ ಸ್ಥಿತಿಯ ಸಂಕೇತ. ಪುರಾಣದ ಕಥೆಗಳಿಗೆ ಎಂತಹ ಪ್ರಾಯೋಗಿಕವಾದ ಮತ್ತು ಲಾಜಿಕಲ್ ಆದ ಅರ್ಥವನ್ನ ನೀಡಲಾಗಿದೆ ಅಲ್ವಾ? ನಿಜ, ಇದು ಬಹಳ ವಿಶಿಷ್ಟವಾದ ವಿಶ್ಲೇಷಣೆ. ಇದರ ಜೊತೆಗೆ ಪಠ್ಯದಲ್ಲಿ 84 ಜನ್ಮಗಳ ಏಣಿಯ ಚಿತ್ರದ ಅಂದ್ರೆ ಲ್ಯಾಡರ್ ಪಿಕ್ಚರ್ನ ಉಲ್ಲೇಖವೂ ಇದೆ. ಈ ಏಣಿಯ ಚಿತ್ರ ಏನನ್ನ ಪ್ರತಿನಿಧಿಸುತ್ತೆ? ಈ ಏಣಿಯ ಚಿತ್ರವು ಇಡೀ ಮಾನವಕುಲದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಇತಿಹಾಸವನ್ನೇ ಬಿಚ್ಚಿಗುತ್ತೆ. ಈ ಚೌಕಟ್ಟಿನ ಪ್ರಕಾರ ಆತ್ಮವು ಆರಂಭದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಸಂಪೂರ್ಣ ಸುಖ, ಶಾಂತಿ ಮತ್ತು ಪವಿತ್ರತೆಯ ಉತ್ತುಂಗದಲ್ಲಿರುತ್ತೆ. ಅಂದ್ರೆ ಅದು ಏಣಿಯ ಮೇಲಿನ ಮೆಟ್ಲು ಅಂತ. ಹೌದು, ಇದನ್ನ ಏರುವ ಕಲೆ ಅಥವಾ ಜೀವನ್ಮುಕ್ತಿ ಸ್ಥಿತಿ ಅಂತಾರೆ. ಆದರೆ ಕಾಲಕ್ರಮೇಣ ಯುಗಗಳು ಉರುಳಿದಂತೆ ಮನುಷ್ಯನು ಆ ಆತ್ಮಿಕ ಪ್ರಜ್ಞೆಯಿಂದ ದೇಹ ಅಭಿಮಾನದ ಕಡೆಗೆ ವಾಲ್ತಾನೆ. ಆ ಸಂಪತ್ತು, ಅಧಿಕಾರ, ಕಾಮ, ಕ್ರೋಧಗಳಂಥ ವಿಕಾರಗಳಿಗೆ ದಾಸನಾಗ್ತಾನೆ ಅಲ್ವಾ? ಕರೆಕ್ಟ್. ಆಗ ಆತ್ಮವು ಆ ಏಣಿಯ ಕೆಳಗಿನ ಮೆಟ್ಟಿಲುಗಳಿಗೆ ಇಳಿಯುತ್ತಾ ಬರುತ್ತೆ. ಇದನ್ನ ಇಳಿಯುವ ಕಲೆ ಅಂತ ಕರೀತಾರೆ. ಪ್ರಸ್ತುತ ನಾವೆಲ್ಲರೂ ಆ ಏಣಿಯ ತೀರಾ ಕೆಳಗಿನ ಮೆಟ್ಟಿಲಲ್ಲಿದ್ದೀವಿ ಮತ್ತು ಮರಳಿ ಮೇಲೇರಲು ಈ ಜ್ಞಾನವೇ ಮೆಟ್ಟಿಲು ಅನ್ನೋದು ಇದರ ಸಾರಾಂಶ. ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಅರ್ಥವೇನು? ನಾವೆಲ್ಲರೂ ಜಗತ್ತಿನಲ್ಲಿ ಸುಖ ಮತ್ತು ಶಾಂತಿಯನ್ನ ಹೊರಗಿನ ವಸ್ತುಗಳಲ್ಲಿ, ಲೇಟೆಸ್ಟ್ ಕಾರುಗಳಲ್ಲಿ, ದೊಡ್ಡ ಮನೆಗಳಲ್ಲಿ, ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಹುಡುಕ್ತಾ ಇದ್ದೀವಿ. ಹೌದು, ಅದನ್ನೇ ಯಶಸ್ಸು ಅಂತ ನಂಬಿದ್ದೀವಿ. ಆದ್ರೆ ಈ ಪಠ್ಯದಲ್ಲಿ ಸುಖ ಶಾಂತಿಯ ಅಧಿಕಾರವನ್ನ ಕೇವಲ ಪವಿತ್ರತೆಯ ಆಧಾರದ ಮೇಲೆ ಮಾತ್ರ ಪಡೆಯಬಹುದು ಅಂತ ಘಂಟಾಘೋಷವಾಗಿ ಹೇಳಲಾಗಿದೆ. ಪವಿತ್ರತೆ ಅಂದ ತಕ್ಷಣ ಜನರಿಗೆ ಆ ದೈಹಿಕ ಬ್ರಹ್ಮಚರ್ಯವೋ ಅಥವಾ ಮಡಿಮೈಲಿಗೆಯೋ ನೆನಪಾಗುತ್ತೆ. ಇಲ್ಲಿ ಪವಿತ್ರತೆಯ ನಿಜವಾದ ವ್ಯಾಖ್ಯಾನವೇನು? ಇದು ಇಂದಿನ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ. ಜಗತ್ತು ಪವಿತ್ರತೆಯನ್ನ ಕೇವಲ ದೈಹಿಕ ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡಿದೆ. ಹೌದು. ಆದ್ರೆ ಇಲ್ಲಿ ಪವಿತ್ರತೆಯ ಅರ್ಥ ಬಹಳ ವಿಶಾಲವಾಗಿದೆ. ಅದು ಮುಖ್ಯವಾಗಿ ನಮ್ಮ ಸಂಕಲ್ಪಗಳ ಪವಿತ್ರತೆ, ಅಂದ್ರೆ ಪ್ಯೂರಿಟಿ ಆಫ್ ಥಾಟ್ಸ್. ಸಂಕಲ್ಪಗಳ ಪವಿತ್ರತೆ. ದ್ವೇಷ ಇದೆಯಾ? ಯಾರಾದರೂ ಯಶಸ್ವಿಯಾದಾಗ ನಿಮ್ಗೆ ಒಳಗೆ ಉರಿಯುತ್ತಾ? ಹೌದು ಅಂದಾದ್ರೆ ಅಲ್ಲಿ ಪವಿತ್ರತೆ ಇಲ್ಲ. ಓ, ಇದು ಬಹಳ ಡೀಪ್ ಆಗಿದೆ. ಅತ್ಯಂತ ಮುಖ್ಯವಾಗಿ ಈ ಪಠ್ಯ ಹೇಳುವಂತೆ ಇತರರೊಂದಿಗೆ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೊಳ್ದಿರೋದೇ, ಅಂದ್ರೆ ಕಂಪ್ಯಾರಿಸನ್ ಮಾಡ್ಕೊಳ್ದೆ ಇರೋದೇ ನಿಜವಾದ ಪವಿತ್ರತೆ. ಹೋಲಿಕೆ ಮಾಡ್ಕೊಳ್ದೆ ಇರೋದೇ ಪವಿತ್ರತೆ. ಇದು ನಿಜಕ್ಕೂ ಒಂದು ದೊಡ್ಡ ಕಣ್ತೆರೆಸುವ ಪಾಠ. ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವೆಲ್ಲರೂ ಇತರರ ಫೋಟೋಗಳನ್ನು ನೋಡಿ ಅವರ ಜೀವನ ಶೈಲಿಯನ್ನ ನಮ್ಮದರ ಜೊತೆ ಹೋಲಿಸ್ಕೊಂಡೇ ನಮ್ಮ ಬಹುಪಾಲು ನೆಮ್ಮದಿಯನ್ನ ಕಳ್ಕೊಂತಿದ್ದೀವಿ. ಖಂಡಿತ, ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ನೆಮ್ಮದಿಯ ರಿಮೋಟ್ ಕಂಟ್ರೋಲನ್ನ ನಾವು ಯಾರ ಕೈಗೆ ಕೊಟ್ಟಿದ್ದೀವಿ? ನಿಜ, ಬೇರೆಯವರ ಕೈಯಲ್ಲೇ ಇದೆ. ಮೂಲದಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ನಿಯಮವನ್ನ ಉಲ್ಲೇಖಿಸಲಾಗಿದೆ. ಧರತ್ ಪರಿಯೇ ಧರಂನ ಚೋಡಿಯೇ, ಅಂದ್ರೆ ಭೂಮಿಯೇ ಬಾಯ್ಬಿಟ್ರು ಅಥವಾ ಪರಿಸ್ಥಿತಿಗಳು ಎಷ್ಟೇ ವಿಕೋಪಕ್ಕೆ ಹೋದ್ರೂ ನಾವು ನಮ್ಮ ಸ್ವಧರ್ಮವನ್ನ ಬಿಡಬಾರದು. ಸ್ವಧರ್ಮ ಅಂದ್ರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಧರ್ಮ ಅಲ್ಲ ತಾನೆ? ಖಂಡಿತ ಅಲ್ಲ. ಇಲ್ಲಿ ಸ್ವಧರ್ಮ ಅಂದ್ರೆ ಆತ್ಮದ ಮೂಲಭೂತ ಗುಣಲಕ್ಷಣಗಳಾದ ಶಾಂತಿ, ಪ್ರೇಮ ಮತ್ತು ಪವಿತ್ರತೆ. ಅರ್ಥವಾಯ್ತು. ಯಾರೋ ನಿಮ್ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರು ಅಥವಾ ಕಚೇರಿಯಲ್ಲಿ ಯಾರೋ ನಿಮ್ಮೇಲೆ ಸುಳ್ಳು ಆರೋಪ ಮಾಡಿದ್ರು ಅನ್ನೋ ಏಕೈಕ ಕಾರಣಕ್ಕೆ ನೀವು ನಿಮ್ಮ ಶಾಂತಿಯನ್ನ ಯಾಕೆ ಕಳ್ಕೊಳ್ಬೇಕು? ಹೌದು, ಅವರ ತಪ್ಪಿಗೆ ನಾವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಯಾರೋ ರಸ್ತೆಯಲ್ಲಿ ಹೋಗುವಾಗ ನಿಮ್ಗೆ ಒಂದು ಚೀಲ ಕಸವನ್ನ ಕೊಟ್ರೆ ನೀವದ್ನ ಜೇಬಿನಲ್ಲಿ ಇಟ್ಕೊಳ್ತೀರಾ? ಇಲ್ಲ, ಖಂಡಿತ ಬಿಸಾಕ್ತೀವಿ. ಹಾಗೆಯೇ ಇತರರ ಕೋಪ ಅಥವಾ ಅಹಂಕಾರವನ್ನ ನಾವು ಯಾಕೆ ನಮ್ಮೊಳಗೆ ತೆಗೆದುಕೊಳ್ಬೇಕು?
ಪರಿಸ್ಥಿತಿಗಳು ಏನೇ ಇಲ್ಲಿ ನಮ್ಮ ಆಂತರಿಕ ಶಾಂತಿಯನ್ನ ಕಳೆದುಕೊಳ್ಳುವುದಿರುವುದೇ ಅತಿ ದೊಡ್ಡ ಸಾಧನೆ. ಇದು ಹೇಳೋಕೆ ಸುಲಭ, ಆದ್ರೆ ನಾವೆಲ್ಲರೂ ಸಮಾಜದಲ್ಲಿ ಸಂಸಾರದಲ್ಲಿ ಜೀವಿಸ್ತಿರೋರು, ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡೋರಿಗೆ ಇದು ಸುಲಭ ಇರ್ಬೋದು. ಈ ಗದ್ದಲದ ಮಧ್ಯ ಇದು ಸಾಧ್ಯವಾ? ಅದಕ್ಕಾಗಿಯೇ ಪಠ್ಯದಲ್ಲಿ ನಿಜವಾದ ಸಂತ ಅಥವಾ ಟ್ರೂ ಸೇಂಟ್ ಯಾರು ಅನ್ನೋದಕ್ಕೆ ಅದ್ಭುತವಾದ ವ್ಯಾಖ್ಯಾನ ನೀಡಲಾಗಿದೆ. ಕಾಡಿಗೋಗಿ ಕುಳಿತುಕೊಳ್ಳೋನು ಮಾತ್ರ ಸಂತನಲ್ಲ, ಇದೇ ಸಮಾಜದಲ್ಲಿ ಇದೇ ಕಲುಷಿತ ವಾತಾವರಣದ ಮಧ್ಯೆ ಇದ್ದುಕೊಂಡು ಇತರರ ನ್ಯೂನತೆಗಳನ್ನು ನೋಡದೆ ವ್ಯರ್ಥ ಸಂಕಲ್ಪಗಳಿಂದ ಯಾರು ಮುಕ್ತರಾಗಿರ್ತಾರೋ ಅವರೇ ನಿಜವಾದ ಸಂತ. ಯಾರ ಮನಸ್ಸು ಸಣ್ಣ ಮಕ್ಕಳಂತೆ ಇನ್ನೋಸೆಂಟ್ ಅಂದ್ರೆ ಮುಗ್ಧ ಆಗಿರುತ್ತೋ ಅವರೇ ನಿಜವಾದ ಸಿಂಟ್. ಸುತ್ತಲೂ ಎಷ್ಟೇ ರಾಜಕೀಯ, ಚಾಣಾಕ್ಷತನ, ನಕಾರಾತ್ಮಕತೆ ಇದ್ರೂ ಅದು ತಮ್ಮ ಮನಸ್ಸನ್ನ ಪ್ರವೇಶಿಸದಂತೆ ತಡೆಯುವ ಆ ಮುಗ್ಧತೆಯೇ ಶ್ರೇಷ್ಠ ಪವಿತ್ರತೆ ಅಂತ ಪಠ್ಯ ಹೇಳುತ್ತೆ. ವಾವ್, ಇನ್ನೊಸೆಂಟ್ ಆಗಿರುವನೇ ನಿಜವಾದ ಸೆಂಟ್. ಇದು ಬಹಳ ದಿನಗಳ ಕಾಲ ಕಾಡುವಂತಹ ಸಾಲು. ಇಂದಿನ ಈ ಚರ್ಚೆ ನಮಗೆ ಬಹಳಷ್ಟು ಆಳವಾದ ಒಳನೋಟಗಳನ್ನ ನೀಡಿದೆ. ನನಗೂ ಹಾಗೆ ಅನಿಸ್ತಿದೆ. ನಾವು ನಮ್ಮ ದಿನವನ್ನ ಆರಂಭಿಸುವ ಮುನ್ನ, ಮನೆಯಿಂದ ಹೊರಡುವ ಮುನ್ನ ನಮ್ಮ ಮೊಬೈಲ್ ಫೋನ್ ಬ್ಯಾಟರಿಯನ್ನ 100% ಚಾರ್ಜ್ ಮಾಡ್ಕೊಳ್ಳೋಕೆ ಎಂದಿಗೂ ಮರೆಯೋದಿಲ್ಲ ಅಲ್ವಾ? ಹೌದು, ಬ್ಯಾಟರಿ ಇಲ್ಲದಿದ್ರೆ ಜೀವನವೇ ಇಲ್ಲ ಅನ್ನೋ ಹಾಗಾಗಿದೆ. ಯಾಕೆಂದ್ರೆ ಅದು ಇಡೀ ದಿನ ನಮಗೆ ಬೇಕು. ಆದ್ರೆ ನಾವು ನಮ್ಮ ಮನಸ್ಸಿನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತೀವಾ? ಇಲ್ಲ. ಈ ಪಠ್ಯವು ಹೇಳುವಂತೆ ನಕಾರಾತ್ಮಕ ಜಗತ್ತನ್ನ ಎದುರಿಸುವ ಮುನ್ನ ನಮ್ಮ ಆತ್ಮದ ಬ್ಯಾಟರಿಯನ್ನ ಆ ನೆನಪಿನ ಯಾತ್ರೆಯ ಮೂಲಕ, ಆ ಆಂತರಿಕ ಮೌನದ ಮೂಲಕ ಚಾರ್ಜ್ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ. ನಿಜ. ಮೊಬೈಲ್ ಚಾರ್ಜ್ ಆಗದಿದ್ರೆ ನಾವು ಕೇವಲ ಆ ಹೊರಗಿನ ಪ್ರಪಂಚದ ಸಂಪರ್ಕ ಕಳೆದುಕೊಳ್ತೀವಿ. ಆದ್ರೆ ಆತ್ಮದ ಬ್ಯಾಟರಿ ಚಾರ್ಜ್ ಆಗದಿದ್ರೆ ನಮ್ಮದೇ ಆಂತರಿಕ ಶಾಂತಿಯ ಸಂಪರ್ಕ ಕಡಿತಗೊಳ್ಳುತ್ತೆ. ಹೌದು, ಅದು ಬಹಳ ಅಪಾಯಕಾರಿ. ಘರ್ಷಣೆಗಳಿಗೆ ಹೆದರು ಬದಲು ಅಥವಾ ಕುರುಡಾಗಿ ಪ್ರತಿಕ್ರಿಯಿಸುವ ಬದಲು ಆಂತರಿಕ ಪ್ರಜ್ಞೆಯಿಂದ ಸ್ಪಂದಿಸುವ ಕಲೆಯನ್ನ ನಾವೆಲ್ಲರೂ ಕರಗತ ಮಾಡಿಕೊಳ್ಳಬೇಕಿದೆ. ಖಂಡಿತ. ಇಂದಿನ ಈ ಆಳವಾದ ಪಯಣವನ್ನ ಮುಗಿಸುವ ಮುನ್ನ ನಮ್ಮ ಕೇಳುಗರಿಗೆ ಒಂದು ವಿಚಾರವನ್ನ ಚಿಂತನೆಗೆ ಬಿಡ್ತಾ ಇದ್ದೀನಿ. ಒಮ್ಮೆ ಯೋಚಿಸಿ, ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನೂ ತನ್ನ ದಿನನಿತ್ಯದ ಆ ಭೌತಿಕ ಯಶಸ್ಸಿಗಿಂತ, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಅಧಿಕಾರಕ್ಕಿಂತ ತನ್ನ ಆಂತರಿಕ ಪವಿತ್ರತೆ ಮತ್ತು ಶಾಂತಿಯ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದನ್ನೇ ತನ್ನ ಜೀವನದ ಅತಿದೊಡ್ಡ ಸಾಧನೆ ಅಂತ ಪರಿಗಣಿಸಲು ಪ್ರಾರಂಭಿಸಿದರೆ ನಮ್ಮ ಈ ಸಮಾಜದ ಸ್ವರೂಪ ನಾಳೆಯೇ ಹೇಗೆ ಬದಲಾಗಬಹುದು? ಖಂಡಿತವಾಗಿಯೂ ಅದೊಂದು ಸುಂದರವಾದ ಜಗತ್ತಾಗುತ್ತೆ. ಕೇವಲ ಹೊರಗಿನ ಯಶಸ್ಸಿನ ಬೆನ್ನೇರಿರುವ ನಾವು ಒಮ್ಮೆ ನಮ್ಮ ಒಳಗಿನ ಈ ಶಾಂತಿಯ ಸಾಮ್ರಾಜ್ಯದ ಕಡೆಗೂ ತಿರುಗಿ ನೋಡಬೇಕಿದೆ. ಅಲ್ಲಿ ನಡೀತಾ ಇರೋ ಘರ್ಷಣೆಗಳನ್ನ ಅರಿವಿನಿಂದ ಶಮನ ಮಾಡಬೇಕಿದೆ. ಈ ಅದ್ಭುತ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೊತೆಯಾಗಿ ಈ ಎಲ್ಲ ಸಂಕೀರ್ಣ ವಿಷಯಗಳನ್ನ ಅತ್ಯಂತ ಸರಳವಾಗಿ ಬಿಡಿಸಿಟ್ಟ ತಜ್ಞರಿಗೂ ತುಂಬು ಹೃದಯದ ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ.